ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ನಾವು ಈಸಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಎಗ್ ಬುರ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಕಿ ಎಗ್ ಬುರ್ಜಿಯನ್ನು ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಆರೋಗ್ಯಕರವಾದ್ದು. ಈಗ ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಜೀರಿಗೆ ಹಾಕೊತಾ ಇದ್ದೀನಿ. ಜೀರಿಗೆ ಪಟ ಸಿಡಿದ್ಮೇಲೆ ಇದಕ್ಕೆ ನಾನು 5ರಿಂದ 6 ಹೆಚ್ಚಿದ ಹಸಿರು ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿಕಾಯಿನೂ ಕೂಡ ಅಷ್ಟೇ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬಿಟ್ಕೊಳ್ಳುತ್ತೆ ಹಸಿರು ಮೆಣಸಿಕಾಯ್ದು. ನೋಡಿ ಹಾಕೊಳ್ಳಿ, ನೀವು ಎಷ್ಟು ಮೊಟ್ಟೆಯನ್ನು ಹಾಕ್ತೀರಾ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ಈಗ ಚೆನ್ನಾಗಿ ಇದು ಬೆಂದಾದ್ಮೇಲೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಈಗ ನಾನು 1 ಕಟ್ಟಿನಷ್ಟು 1 ಕಪ್ಪು ಯಾವುದೋ ಎಷ್ಟಾದರೂ ಅಷ್ಟೇ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋದ್ರಿಂದ ಅದು ಹಸಿರು ವಾಸನೆ ಹೋಗಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ನೀವು ಎಣ್ಣೆಲಿ. ಇದು ಒಂದು ಹಂತಕ್ಕೆ ಫ್ರೈ ಆಗಿದೆ, ಈಗ ಮೆಂತ್ಯ ಸೊಪ್ಪು ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂದಾಗ ನಾವಿಲ್ಲಿ ಇದಕ್ಕೆ 3ರಿಂದ 4 ಸಣ್ಣಗೆ ಹೆಚ್ಚಿದ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ. ನಾನಿಲ್ಲಿ ಚಾಪರಲ್ಲಿ ಕಟ್ ಮಾಡಿದ್ದೀನಿ. ನಿಮ್ಗೆ ಚಾಪರ್ ಇಲ್ಲ ಅಂದರೆ ಸಣ್ಣದಾಗಾದರೂ ನೀವು ಹೆಚ್ಕೊಳ್ಳಿ. ದೊಡ್ಡ ಹೆಚ್ಚಿದ್ರೆ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರೋಲ್ಲ. ಇದು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕೊತಾ ಇದ್ದೀನಿ. ಈಗ ಉಪ್ಪು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಕಂದು ಬಣ್ಣ ಬೇಗ ಬೇಯುತ್ತೆ ಈರುಳ್ಳಿ, ಮತ್ತು ಇನ್ನೊಂದು ಜ್ಯೂಸಿಯಾಗಿರುತ್ತೆ, ಹಾರ್ಡ್ ಆಗಲ್ಲ, ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬುರ್ಜಿ ಮಾಡಬೇಕಾದ್ರೆ ನೀವು ಮಾಡಿ ನೋಡಿ. ನಾನಿಲ್ಲಿ ಒಂದು ಬೌಲ್ಗೆ ನಾನೀಗ ಮೊಟ್ಟೆನ ಹಾಕೊಳ್ತೀನಿ. ನಾನಿಲ್ಲಿ 10 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆ ತೊಗೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಯೆಲ್ಲೋ ಪಾರ್ಟು ವೈಟ್ ಪಾರ್ಟು ಸಪ್ರೇಟಾಗಿ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಇದು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಗ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬುರ್ಜಿಲಿ. ನಾನು ಇದಕ್ಕೆ ಈರುಳ್ಳಿ ಬ್ರೌನ್ ಆಗಿದೆ ನೋಡಿ, ಇದಕ್ಕೆ ನಾನು ಬೀಟ್ ಮಾಡ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೀಗ ಹೈ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮೊಟ್ಟೆನ ಬೇಯಿಸ್ಕೊಳ್ಳೋಣ. ಇದು ಹಾಗೆ ಬಿಡಬೇಡಿ, ಆವಾಗ ಕೈ ಆಡಿಸ್ತಾನೆ ಇರಬೇಕು ನೀವು. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಹೊತ್ತೋದು ಸಾಧ್ಯ ತುಂಬ ಇರುತ್ತೆ. ಈಗ ನೋಡಿ, ಚೆನ್ನಾಗಿ ನೀಟಾಗಿ ತಳ ಹೊತ್ತದಂಗೆ ನಾವು 3ರಿಂದ 4 ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಈಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈಗ ಇದಾದ ನಂತರ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇನ್ನೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ತಳ ಬಿಡಬಾರ್ದು, ಆದರೆ ಚೆನ್ನಾಗಿ ತಿರುಗಾಡಿಸ್ಕೊಳ್ತಾ ಇರಬೇಕು. ಈಗ ಇದಾಗಿದೆ ಅಂದಾಗ ಇವಾಗ ನಾವು ಈ ಸ್ಟೇಜಲ್ಲಿ ಏನು ಮಾಡ್ತೀವಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಎಗ್ ಮಸಾಲ ಪೌಡರ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಎಗ್ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಗರಂ ಮಸಾಲ ಕೂಡ ಹಾಕೋಬೋದು, ಚಿಕನ್ ಮಸಾಲ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಎಗ್ ಬುರ್ಜಿನಲ್ಲಿ. ಲಾಸ್ಟ್ಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡೋದು ಕೊಡಿ. ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನ ಸಾಂಬಾರು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಸೈಡ್ಗೆ ಹಾಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿ. ಮಕ್ಕಳು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.